भिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सदाम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಈ ವಿಸ್ತಾರವಾದ ಸೃಷ್ಟಿ ಪ್ರಕ್ರಿಯೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೊಡ್ತಾರೆ. ಈಗ ಅವಿದ್ಯೆಯನ್ನ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಮಾಡ್ಬೇಕಾದ್ರೆ ತುಂಬಾ ಹೆದರಿಕೆ ಇತ್ತು. ಯಾಕಂದ್ರೆ ಇದು ಕೆಟ್ಟ ಕೆಲಸ ಆಗ್ಬಿಡತ್ತೆ. ಅವಿದ್ಯೆಯನ್ನ ಸೃಷ್ಟಿ ಮಾಡೋದು ಅಂದ್ರೆ ದೈತ್ಯರನ್ನ, ರಾಕ್ಷಸರನ್ನ ಇವನ್ನೆಲ್ಲ ಸೃಷ್ಟಿ ಮಾಡಿದ ಹಾಗೆ ಅಂತ ಅರ್ಥ. ಇಂಥ ಸೃಷ್ಟಿ ಮಾಡ್ಬೇಕಾಗ್ ನನ್ನಿಂದ ಆಯ್ತಲ್ಲ ಅಂತ ಅದಕ್ಕೋಸ್ಕರ ಬ್ರಹ್ಮದೇವರು ಭಯದಿಂದ ದೇವರಲ್ಲೇ ಮನಸ್ಸನ್ನಿಟ್ಟು ಸೃಷ್ಟಿಯನ್ನ ಅನಾಯಾಸವಾಗಿ ಮಾಡಿಬಿಟ್ರು. ಆಗ ಇವರು ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಏನ್ ಪ್ರಶ್ನೆ ಅಂದ್ರೆ, ಈಗ ಅವಿದ್ಯೆಯ ಸೃಷ್ಟಿ ಅಂತ ಕರಿತೀರಲ್ಲ, ಈ ಸೃಷ್ಟಿಯನ್ನ ಪ್ರಾಕೃತ ಅನ್ಬೇಕಾ ವೈಕೃತ ಅನ್ಬೇಕಾ ಅಂತ ಒಂದು ಪ್ರಶ್ನೆ. ಪ್ರಾಕೃತ ಸೃಷ್ಟಿನ ವೈಕೃತ ಸೃಷ್ಟಿನ ಅಂತ. ಪ್ರಾಕೃತ ಸೃಷ್ಟಿ ಅಂದ್ರೇನು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರ ಒಳಗಡೆ ಮಾಡೋ ಸೃಷ್ಟಿ ಅಲ್ಲ, ಅದು ಹೊರಗಿನ ಸೃಷ್ಟಿ ಪ್ರಾಕೃತ. ಮತ್ತೆ ಪ್ರಕೃತಿ ಅಂದ್ರೆ ಏನು ಅಂತಾನು ಹೇಳಿದ್ರು. ಬರೀ ಪ್ರಕೃತಿ ತತ್ವ ಅಂದ್ರೆ ಮೂಲ ಒಂದು ತತ್ವ ಅಲ್ಲ, ಅವ್ಯಕ್ತದಿಂದ ಪೃಥ್ವಿವರೆಗೆ ಏನೇನು ಮಧ್ಯಕ್ಕೆ ಸಿಗತ್ತೆ ಎಲ್ಲವನ್ನೂ ಪ್ರಕೃತಿ ಅಂತಾನೆ ಕರೀತಾರೆ. ಇದು ಒಂದು. ಅಂತೂ ಪ್ರಾಕೃತ ಸೃಷ್ಟಿ ಅಂದ್ರೆ ಹೊರಗಿನ ಸೃಷ್ಟಿ. ವೈಕೃತ ಅಂದ್ರೆ ಬ್ರಹ್ಮಾಂಡದ ಒಳಗಡೆ ವಿಕಾರ ಹೊಂದಿದ ವಸ್ತುಗಳಿಂದ ಆಗೋ ಸೃಷ್ಟಿ ಅಂತೆಲ್ಲ ಇದೆ. ಈಗ ಅವಿದ್ಯೆ ಸೃಷ್ಟಿಯಾಗಿದ್ದು ಬ್ರಹ್ಮದೇವರಿಂದ ನಿಜ. ಆದ್ರೆ ಇದು ಪ್ರಾಕೃತನೋ ವೈಕೃತನೋ? ಅದೇ ಬ್ರಹ್ಮಾಂಡದ ಹೊರಗೇನೆ ಸೃಷ್ಟಿ ಆಗಿತ್ತ, ಬ್ರಹ್ಮಾಂಡದ ಒಳಗಡೆ ಇದು ಸೃಷ್ಟಿಗೆ ಆಮೇಲೆ ಬಂತ, ಹೇಗೆ ಅಂತ? ಅದರ ವೈಕೃತ ಅಂತ ಹೇಳಲಿಕ್ಕೆ ಆಗಲ್ಲ ಇದನ್ನ. ಯಾಕಂದ್ರೆ ಬ್ರಹ್ಮಾಂಡದ ಹೊರಗೇನು ಒಮ್ಮೆ ತಮೋಗುಣದಿಂದ ದೇವರೇ ಸೃಷ್ಟಿ ಮಾಡಿದ್ದ, ಅದರಿಂದ ಅದು ಪ್ರಾಕೃತನೇ ಆಗಿದೆ. ಮುಂದೆ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರು ಸೃಷ್ಟಿ ಮಾಡೋ ಸಂದರ್ಭದಲ್ಲೂ ದೇವರ ಅಂದ್ರೆ ಶರೀರದಲ್ಲೇ ಇರುವಂತಹ ಆ ತಮೋಗುಣ ಏನಿತ್ತು ಅದರಿಂದ ಮತ್ತೆ ಹೊರಗ್ ಬರೋ ತರ ಮಾಡ್ತಾರೆ ಅಷ್ಟೆ, ಯಾರು? ಬ್ರಹ್ಮದೇವರು. ಹೀಗೆ ಅವಿದ್ಯೆಯನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಪ್ರಸಿದ್ಧಿಗೆ ಬರ್ಲಿ ಅಂತ ಹಾಗೆ ಭಗವಂತ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರ ಮುಖಾಂತರ ಸೃಷ್ಟಿಯನ್ನ ಮಾಡಿಸಿದ್ರು ಅಂತ. ಅಂದ್ರೆ ಪ್ರಾಕೃತನೂ ಆಗತ್ತೆ ವೈಕೃತನೂ ಆಗತ್ತೆ ಅಂತ ಕೊನೆಗೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಹಾಗಾಯ್ತು. ಇಷ್ಟು ಇದೊಂದು ವಿಷಯ. ಇದಾದ್ಮೇಲೆ ಈ ವ್ಯಾಖ್ಯಾನಗಳಲ್ಲಿ ಈ ಅವಿದ್ಯಾ ಸೃಷ್ಟಿಯನ್ನ ದೇವರಿಂದಲೇ ಆಗಿದ್ದು ಅಂತ ಹೇಳ್ಬೇಕು, ಬ್ರಹ್ಮದೇವರಿಂದ ಆಗಿದ್ದು ಹೇಗ್ ಸರಿ, ಇದು ತಪ್ಪಾಯ್ತು ಅಂತ ಕೆಲವರು ಪ್ರಶ್ನೆ ಮಾಡ್ಕೊಂಡ್ರಂತೆ. ಅದಕ್ಕೆ ಅದಲ್ಲ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಈ ತರದ ಒಂದು ವ್ಯಾಖ್ಯಾನವನ್ನ ಈಗ ಮಾಡಿದ್ದು ಅಂತ. ಇವ್ರಿಗೆ ಅದು ಪ್ರಶ್ನೆ, ಈ ಸೃಷ್ಟಿ ಮಾಡಿದ ಬ್ರಹ್ಮದೇವರೋ ಭಗವಂತನೋ, ಇದನ್ನು ಸೃಷ್ಟಿ ಮಾಡಿದ ಭಗವಂತ ಅಂತಿದ್ಯಲ್ವಾ ಅಂತ ಅದನ್ನು ಪ್ರಶ್ನೆಯನ್ನ ಇಟ್ಕೊಂಡಿದ್ರು. ಆದ್ರೆ ಅದಕ್ಕೆ ಉತ್ತರ ಈ ಭಾಗದಿಂದ ಈಗಾಗ್ಲೇ ಬಂತು ಅಂತ ಅರ್ಥ ಆಯ್ತು. ಇದಾದ್ಮೇಲೆ ಮುಂದಕ್ಕೆ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಒಂದು ಪ್ರಶ್ನೆ ಮಾಡ್ತಾರೆ. ಈಗ ಇದು ಚೆನ್ನಾಗಿದೆ ಪ್ರಶ್ನೆ. ಏನ್ ಪ್ರಶ್ನೆ ಅಂದ್ರೆ, ಈಗ ಬ್ರಹ್ಮಾದಿ ಎಲ್ಲಾ ದೇವತೆಗಳನ್ನ ನೋಡಿ, ಅವರ ಶರೀರದಲ್ಲಿ ನೋಡಿ, ಸತ್ವಗುಣ, ರಜೋಗುಣ, ತಮೋಗುಣ ಅಂತೂ ಇದ್ದೇ ಇದೆ. ಯಾರೆಲ್ಲ ತಗೊಳ್ಳಿ, ರುದ್ರದೇವರಲ್ಲಿ ತಗೊಳ್ಳಿ, ಬ್ರಹ್ಮದೇವರಿಂದ ಅಂದ್ರೆ ಲಕ್ಷ್ಮೀ ದೇವಿನ ಬಿಟ್ಟು ಅಷ್ಟೇ ಅಂತ ಅರ್ಥ. ಲಕ್ಷ್ಮೀ ದೇವಿ ನಿತ್ಯ ಮುಕ್ತಳು, ಅವಳಿಂದ ಬೇರೆಯವ್ರಿಗೆ ಶರೀರ ಹೊರತು ಅವಳಿಗೇನಿಲ್ಲ. ಇದು ಪರಮಾತ್ಮನಿಗಂತೂ ಇಲ್ವೇ ಇಲ್ಲ, ಅದು ಸಂಬಂಧನೇ ಇಲ್ಲ. ಇಬ್ರು ಅದು ಒಂದು ಜೋಡಿ ತರ, ಲಕ್ಷ್ಮೀ ದೇವಿ ಮತ್ತೆ ಪರಮಾತ್ಮ. ಇದು ಮಿಕ್ಕಿದ ಬ್ರಹ್ಮದೇವರಿಂದ ಹಿಡಿದು ಜೀವರಾಶಿಗಳು ಏನೇನಿದೆ ಎಲ್ಲದಕ್ಕೂ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ಸಂಪರ್ಕ ಇದ್ದೇ ಇದೆ. ಬ್ರಹ್ಮದೇವರ ಶರೀರದಲ್ಲಿ ಇದೆ. ಅದು ಎಷ್ಟು ಅಂಶ ಇದೆ ಅನ್ನೋದು ಬೇರೆ, ತಮೋಗುಣದ ಅಂಶ, ಆದ್ರೆ ಇದೆ ಅನ್ನೋದು ಸತ್ಯ. ಇದೆ ಅಂತ ಆದ್ಮೇಲೆ ಇವ್ರ ಪ್ರಶ್ನೆ, ಎಲ್ಲಾ ದೇವತೆಗಳು ಎಲ್ಲಾ ಮನುಷ್ಯರು ಗುಣತ್ರಯ ಬದ್ಧರು ಅಂತ. ಎಲ್ಲ ಅಂದ್ರೆ ಗುಣತ್ರಯ ಬದ್ಧರು ಅಂದೇನೋ ಮೂರು ಗುಣನೂ ಇರತ್ತೆ ಅವರಲ್ಲಿ. ಎಷ್ಟೋ ಆ ಪರ್ಸೆಂಟೇಜ್ ಕಡಿಮೆ ಇರಬಹುದು ಅಷ್ಟೇ, ಆದ್ರೆ ಇದ್ದೇ ಇದೆ. ಒಟ್ಟು ಮೂರು ಗುಣಗಳಿದೆ. ಹಾಗಾದ್ರೆ ಏನಾಯ್ತು? ಗುಣತ್ರಯ ಬದ್ಧತ್ವ,
ಮೂರು ಗುಣಗಳಿಂದ ಬಂಧನ ಅನ್ನೋದು ಎಲ್ರಿಗೂ ಇದೆ ಅಂತ. ಎಲ್ರಿಗೂ ಇದೆ ಅಂತ ಆದ್ಮೇಲೆ ಸಮಾನತೆ ಬಂತು, ತಾರತಮ್ಯ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ. ತಾರತಮ್ಯ ಹೋಯ್ತು ಅಂತಾನೆ ಅರ್ಥ. ಎಲ್ಲಿ ಹೋಯ್ತು ಅನ್ನೋದಕ್ಕಿಂತ ಹೋಯ್ತು ಅಂತಾನೆ ಅನ್ಬೇಕು. ಯಾಕಂದ್ರೆ ನೀವು ತಾರತಮ್ಯವನ್ನು ಹೇಳ್ತೀರಿ ಬ್ರಹ್ಮದೇವರಲ್ಲಿ, ರುದ್ರದೇವರಲ್ಲಿ, ಇಂದ್ರದೇವರಲ್ಲಿ, ಹಾಗೆ ಕೊನೆ ಜೀವವರೆಗೆ. ಆದ್ರೆ ಈ ತಾರತಮ್ಯವನ್ನ ನೀವು ಹೇಳ್ಬಾರದು ಅಂತ. ಯಾಕೆ ಹೇಳ್ಬಾರ್ದು? ಗುಣತ್ರಯ ಬದ್ಧತ್ವ ಅವಿಶೇಷ, ಎಲ್ಲರಲ್ಲೂ ಸತ್ವಗುಣ ರಜೋಗುಣ ತಮೋ ಗುಣಗಳಿವೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಮೂರು ಇದೆ ಅನ್ನೋದು ಸತ್ಯ ಇರಬಹುದು, ಆದ್ರೆ ನಾವು ಯಾವ ಗುಣ ಯಾರಲ್ಲಿ ಹೆಚ್ಚಿದೆಯೋ ಅದನ್ನ ನೋಡ್ಕೊಂಡು ಅವರ ಸ್ವರೂಪ ತಾರತಮ್ಯವನ್ನ ಚಿಂತಿಸ್ಬೇಕು. ಬ್ರಹ್ಮದೇವರ ದೇಹದಲ್ಲಿ ಸತ್ವಗುಣನೇ ಜಾಸ್ತಿ, ತಮೋಗುಣ ಇದ್ದು ಇಲ್ದೇ ಇರೋ ತರ, ರಜೋಗುಣ ಇದ್ದು ಇಲ್ದೇ ಇರೋ ತರ. ಅದು ಕಾರ್ಯಕಾರಿ ಅಲ್ಲ, ಅಂಥ ಸಾಮರ್ಥ್ಯ ಅದಕ್ಕಿಲ್ಲ. ಮುಂದೆ ಅಹಂಕಾರ ತತ್ವ ರುದ್ರದೇವರ ಶರೀರ ಇದೆ, ಅದಕ್ಕೆ ತಮೋಭಾಗ ಬೇಕಷ್ಟೇ, ಅದಕ್ಕಿದೆ ಅದು ಹೊರತು ಬ್ರಹ್ಮದೇವರಿಗೆ ಅದರ ಪ್ರಯುಕ್ತ ಯಾವ ಲೇಪ ಇಲ್ಲ. ಆದ್ರಿಂದ ಬ್ರಹ್ಮದೇವರು ಸ್ವರೂಪದಲ್ಲಿ ತುಂಬಾ ಎತ್ತರದಲ್ಲಿರೋರು. ಇನ್ನು ಕೆಲವರಲ್ಲಿ ಈ ತಮೋಗುಣದ ಕಾರ್ಯ ಕಾಣುತ್ತೆ, ದ್ವೇಷ, ಅಸೂಯೆ, ಅದು ಇದು. ಅದೆಲ್ಲ ಕಂಡ್ರೆ ಅಂಥವ್ರನ್ನ ನೀವು ತಾರತಮ್ಯದಲ್ಲಿ ಕೆಳಗಿಡಿ. ಬ್ರಹ್ಮದೇವರಲ್ಲಿ ಅದು ಯಾವ್ದು ಕಾಣ್ತಾ ಇಲ್ಲ ಅಂದ್ರೆ ಅದರ ಪ್ರಭಾವ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದು ಸುಮ್ಮನೆ ಪದಾರ್ಥದ ಜೊತೆ ಯಾಕೆ ಇರ್ತಾರೆ ಅಂದ್ರೆ ಮುಂದೆ ಸೃಷ್ಟಿ ಆಗ್ಲಿಕ್ಕೆ, ಆ ರುದ್ರದೇವರಿಗೊಂದು ಶರೀರ ಬರಬೇಕು ಅದಕ್ಕೆ. ಹಾಗಂತ ರುದ್ರದೇವರಿಗೆ ತಮೋ ಗುಣ ಇದೆ, ಅವ್ರಿಗೆ ದ್ವೇಷ ಅಸೂಯೆಗಳೆಲ್ಲ ಇವೆ. ಅವ್ರಿಗೆ ದ್ವೇಷ ಅಸೂಯೆ ಯಾಕಿರ್ಬೇಕು? ಆ ಗುಣಗಳು ರುದ್ರದೇವರಲ್ಲೂ ಇಲ್ಲ, ಅವ್ರು ಅದನ್ನೆಲ್ಲ ಮೀರಿದವರು ರುದ್ರದೇವರು. ಹೀಗ್ ನೋಡಿದಾಗ ಯಾವ ಯಾವ ಗುಣದ ಕಾರ್ಯ, ಆ ಗುಣ ಇದ್ರೆ ಏನೇನ್ ನಡೀಬೇಕು ಅದನ್ನ ನೋಡ್ಕೊಂಡು ಇಂಥವ್ರು ಉತ್ತಮರು, ಇಂಥವ್ರು ಅಧಮರು ಅಂತ ಹೀಗೆಲ್ಲ ತೀರ್ಮಾನ ಮಾಡ್ತಾರೆ ಅಲ್ಲ. ಇದಕ್ಕೊಂದು ಪ್ರಶ್ನೆ ಇದ್ರ ಮೇಲೆ. ಈಗ ದೇವತೆಗಳು ತಮ್ಮ ಮೂಲ ರೂಪದಲ್ಲಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ವ್ಯವಸ್ಥೆ ಮಾಡ್ಬೋದು. ಈ ದೇವತೆಯಲ್ಲಿ ಇಷ್ಟು ಗುಣ, ಈ ದೇವತೆಯಲ್ಲಿ ಇಷ್ಟಿಲ್ಲ, ಹಾಗೆ ಎಲ್ಲ ವ್ಯವಸ್ಥೆ ಮಾಡೋದು ಅಲ್ಲಿ ಸರಿ. ಅವರೇ ಯಾವಾಗ ಮನುಷ್ಯ ರೂಪ ಹೊತ್ಕೊಂಡ್ ಬರ್ತಾರೆ ಆಗ ಸತ್ವಗುಣ ತುಂಬಾ ಕಡಿಮೆ ಆಗೋಗುತ್ತೆ, ಅದು ಕಾಣೋದೇ ಇಲ್ಲ ವಸ್ತುತ. ರಜೋಗುಣದಿಂದ ಮುಚ್ಚಿ ಹೋಗಿರುತ್ತೆ. ಆಗ ಮೂಲ ರೂಪದಲ್ಲಿ ವ್ಯತ್ಯಾಸ ಬರ್ಬೋದಲ್ವಾ ಅಂದ್ರೆ, ನೋಡಿ ಅವತಾರ ರೂಪದಲ್ಲಿ ವ್ಯತ್ಯಾಸ ಆದ್ರೂ ಮೂಲ ರೂಪ ಮಾತ್ರ ಹಾಗೆ ಇರುತ್ತೆ. ಯಾಕೆ ಅಂದ್ರೆ ಆ ಮೂಲ ರೂಪದಲ್ಲಿ ಒಂದೇ ತರ, ಯಾವುದೇ ತರ ವ್ಯತ್ಯಾಸ ಇರಲ್ಲ. ಸತ್ವಗುಣ ಎಷ್ಟು ಭಾಗನೋ ಅಷ್ಟು, ಯಾಕೆ ನಿತ್ಯ, ಅದ್ರಲ್ಲಿ ಬದಲಾವಣೆ ಅಂತಿರಲ್ಲ. ಅವತಾರ ತೆಗೆದುಕೊಂಡು ಬಂದಾಗ ಮಾತ್ರ ಆ ಬದಲಾವಣೆ. ನೀವೇನಾದ್ರೂ ವ್ಯತ್ಯಾಸ ಹೇಳ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ರಮಾಣ ಕೊಡ್ಬೇಕಷ್ಟೆ ಅಂತ. ಇದು ಒಂದು ಪ್ರಶ್ನೆಗೆ ಉತ್ತರ ಬಂತು. ಇದಾದ ಮೇಲೆ ಇನ್ನೊಂದು ಪ್ರಶ್ನೆಗೆ ಬರ್ತಾರೆ. ಈಗ ನೀವು ಹೇಳ್ತಾ ಇರೋದು ಒಬ್ಬನನ್ನ ಉತ್ಕೃಷ್ಟ, ತುಂಬಾ ಉತ್ತಮ ಇವನು, ಇನ್ನೊಬ್ಬ ಮಧ್ಯಮ, ಇನ್ನೊಬ್ಬ ಅಧಮ ಅಂತ ತಾರತಮ್ಯವನ್ನ ಹೇಳ್ಬೇಕಾದ್ರೆ ನೀವು ಯಾವುದನ್ನ ಆಶ್ರಯಿಸ್ತಾ ಇದ್ದೀರಿ? ಸತ್ವಗುಣ ಯಾರಲ್ಲಿ ಹೆಚ್ಚಿರತ್ತೆ ಅವನು ಶ್ರೇಷ್ಠ, ರಜೋಗುಣ ಯಾರಲ್ಲಿ ಹೆಚ್ಚಿರತ್ತೆ ಅವನು ಮಧ್ಯಮ, ತಮೋಗುಣ ಯಾರಲ್ಲಿ ಹೆಚ್ಚಿರತ್ತೆ ಅವನು ಅಧಮ, ಕೆಳಗಿರೋನು. ಈ ಲಕ್ಷ್ಮೀದೇವಿ ರೂಪಗಳಿದೆ, ಶ್ರೀ ಭೂದುರ್ಗಾ ರೂಪ ಇದೆ. ಈಗ ಲಕ್ಷ್ಮೀದೇವಿಯ ಶ್ರೀ ಭೂದುರ್ಗಾ ಶ್ರೇಷ್ಠನೋ ಅಲ್ವೋ? ಶ್ರೇಷ್ಠ ಅಂತ ಹೇಳ್ಬೇಕು. ಯಾಕೆ? ಸತ್ವಗುಣ ಲಕ್ಷ್ಮೀದೇವಿ ರೂಪಗಳಲ್ಲಿವೆ, ಅದು ತಪ್ಪಾಯ್ತಲ್ಲ ಅಂತ ಕೇಳ್ತಾರೆ. ಯಾಕೆಂದ್ರೆ ಈ ಶ್ರೀ ಭೂದುರ್ಗಾ ರೂಪದಲ್ಲಿ ಒಂದು ಸತ್ವಗುಣಕ್ಕೆ, ಇನ್ನೊಂದು ರಜೋಗುಣಕ್ಕೆ, ಇನ್ನೊಂದು ತಮೋಗುಣಕ್ಕೆ. ಹಾಗಾದ್ರೆ ಸತ್ವಾದಿ ಅಭಿಮಾನಿನಿಯಾದ ಈ ಶ್ರೀ ಭೂದುರ್ಗಾ ರೂಪಗಳಿಗೆ ಪರಸ್ಪರ ನೀಚೋಚ್ಚತಾ ರೂಪ ಬರ್ಬೇಕು. ಅಂದ್ರೆ ದುರ್ಗಾ ರೂಪಕ್ಕಿಂತ ಭೂರೂಪ ಶ್ರೇಷ್ಠ, ಭೂದೇವಿ ರೂಪಕ್ಕಿಂತ ಶ್ರೀದೇವಿ ರೂಪ ಶ್ರೇಷ್ಠ. ಯಾಕೆ? ತಮೋ ಅಭಿಮಾನಿನಿ ದುರ್ಗಾ, ರಜೋಭಿಮಾನಿನಿ ಭೂ, ಸತ್ವಾಭಿಮಾನಿನಿ ಶ್ರೀ. ಆದ್ರಿಂದ ಒಂದೊಂದು ಗುಣಗಳಲ್ಲಿ ತಾರತಮ್ಯ ಇರೋದ್ರಿಂದ ಈ ರೂಪಗಳಲ್ಲೂ ತಾರತಮ್ಯ ಬರ್ಬೇಕು. ಇದು ಹೇಗಾಯ್ತು ಅಂದ್ರೆ, ಒಬ್ಬ ರಾಜಕುಮಾರ, ಇದನ್ನು ವಾದಿರಾಜರು ಉದಾಹರಣೆ ಕೊಡ್ತಾರೆ ಮಹಾಭಾರತ ತಾತ್ಪರ್ಯದಲ್ಲಿ, ಈ ಧನ್ಯಾಶ್ಚರ್ಯೋಪಾಖ್ಯಾನದಲ್ಲಿ ಕೊಡ್ತಾರೆ. ಒಬ್ಬ ರಾಜಕುಮಾರನನ್ನ ಕತ್ತೆ ಮೇಲೆ ಕೂಡಿಸೋದು ಒಂದ್ಸಲಿ, ಅವನನ್ನೇ ಕುದುರೆ ಮೇಲೆ ಕೂಡಿಸೋದು, ಅವನನ್ನೇ ಆನೆ ಮೇಲೆ ಕೂಡಿಸೋದು. ಈಗೇನ್ ಹೇಳ್ತೀರಿ? ಈ ರೂಪಗಳಲ್ಲಿ ಯಾವುದು ಶ್ರೇಷ್ಠ? ರಾಜಕುಮಾರ ಎಲ್ಲಿ ಕೂತಾಗ ರಾಜಕುಮಾರನಿಗೆ ಬೆಲೆ ಜಾಸ್ತಿ. ಜನ ಯಾವಾಗ ಬೆಲೆ ಕೊಡ್ತಾರೆ? ಕತ್ತೆ ಮೇಲೆ ಕೂತಾಗ ಬೆಲೆ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಯಾಕೆ? ಅವನು ಕೂತವನು ರಾಜನ ಮಗ, ಬೇರೆಯವ್ರಾಗಿದ್ರೆ ಬೆಲೆ ಇರ್ತಾಳೆ, ರಾಜನ ಮಗ ಆದ್ರಿಂದ ಕತ್ತೆ ಮೇಲೆ ಕೂತ್ರು ಒಂದ್ ಬೆಲೆ ಇದೆ. ಹೌದು, ಅದೇ ಕತ್ತೆ ಮೇಲೆ ಇರೋದಕ್ಕಿಂತ ಕುದುರೆ ಮೇಲೆ ಕೂತಿದ್ದಾಗ ಸ್ವಲ್ಪ ಮರ್ಯಾದೆ ಹೆಚ್ಚಿರುತ್ತೆ. ಅವ್ರು ಜನ ಕೊಡೋದು ವ್ಯತ್ಯಾಸ ಇರುತ್ತೆ ರಾಜಕುಮಾರನಿಗೆ. ಅದೇ ಆನೆ ಮೇಲೆ ಮೆರವಣಿಗೆ ಆಗ್ತಾ ಇದ್ದಾಗ ಅದರ ತಾರತಮ್ಯನೇ ಬೇರೆ. ಹಾಗಾದ್ರೆ ಒಬ್ನೇ ಸ್ಥಳ ಮೂರು ವ್ಯತ್ಯಾಸ ಆಗತ್ತೆ. ಇದನ್ನ ಇಟ್ಕೊಂಡು ಮೂರು ಲಕ್ಷ್ಮೀ ರೂಪಗಳಲ್ಲಿ ಅಲ್ಲಿ ತಾರತಮ್ಯ ಚಿಂತನೆ ಮಾಡಿದ್ದಾರೆ.
ಮೂರು ಲಕ್ಷ್ಮೀ ರೂಪ ಅಂದ್ರೆ ಒಂದು ದೇವರಿಗಿಂತ ದೂರದಲ್ಲಿರೋದು, ಅಂದ್ರೆ ವೇದದ ಅಭಿಮಾನಿನಿ ದೇವತೆ ಲಕ್ಷ್ಮಿ, ಇನ್ನೊಂದು ದೇವರ ತೊಡೆ ಮೇಲೆ ಕೂತಿರೋದು, ಇನ್ನೊಂದು ಅರ್ಧನಾರೀಶ್ವರ ರೂಪ, ದೇವರ ಅರ್ಧ ಭಾಗ ದೇಹದ್ದು, ಈ ಲಕ್ಷ್ಮೀ ರೂಪ ಯಾವ್ದು ಶ್ರೇಷ್ಠ? ಅರ್ಧನಾರೀಶ್ವರ ರೂಪ ಏನಿದೆ ಅದು ಶ್ರೇಷ್ಠ, ದಕ್ಷಿಣಾದೇವಿ ಅದೇನಿದೆ ಅದು ಶ್ರೇಷ್ಠ. ತೊಡೆ ಮೇಲಿರೋ ರೂಪ ಸ್ವಲ್ಪ ದೂರ ಆಯ್ತಲ್ಲ, ದೇಹದ ಅರ್ಧ ಭಾಗ ಅನ್ನೋದಕ್ಕೂ ಭಗವಂತನ ಇಡೀ ದೇಹದ ಒಂದು ತೊಡೆ ಮೇಲೆ ಕೂತಿದ ಲಕ್ಷ್ಮಿ ಹೊರಗಡೆ ಅನ್ನೋದಕ್ಕೂ ವ್ಯತ್ಯಾಸ ಆಯ್ತಲ್ಲ, ಸ್ವಲ್ಪ ದೂರ. ಸ್ಥಳ ಮಹಾತ್ಮೆ. ಇನ್ನು ದೂರದಲ್ಲಿ ಲಕ್ಷ್ಮೀ ದೇವಿ ರೂಪ ಅದಿನ್ನು ಸ್ವಲ್ಪ ನಿಕೃಷ್ಟ ಅಂತ. ವಸ್ತುತಃ ಲಕ್ಷ್ಮೀ ರೂಪಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ದೇವರ ಅಂಗಾಂಗಗಳಲ್ಲೂ ವ್ಯತ್ಯಾಸ, ಒಂದ್ ದೇಹ ಬೇರೆಲ್ಲ ಒಂದ್ ತೊಡೆ ಬೇರೆಲ್ಲ, ಎಲ್ಲ ಒಂದೇ. ಅದನ್ನ ಲಕ್ಷ್ಮೀ ರೂಪಗಳಲ್ಲಿ ಆ ತಾರತಮ್ಯ ಅದು ಇದು ಚಿಂತನೆ ಯಾವುದನ್ನು ಮಾಡೋ ಹಾಗೆ ಇಲ್ಲ. ಆದರೆ ಅಲ್ಲಿ ಆ ಭಾಗದಲ್ಲಿ ಯಾಕೆ ಆ ವಿಚಾರವನ್ನು ಒತ್ತು ಕೊಟ್ಟು ಹೇಳಿದ್ದು ಅಂದ್ರೆ, ದಕ್ಷಿಣ ಭಿಸ್ಸಾಕಂ ಅಂತ ದೇವರೊಂದು ಮಾತು ಹೇಳ್ತಾನೆ, ದಕ್ಷಿಣ ಜೊತೆಗೆ ನಾನು ಶ್ರೇಷ್ಠ ಅಂತ. ಅಂದ್ರೆ ನಿತ್ಯಾಭಿಯೋಗಿನಿತ್ವ ಚಿಂತನೆ ಮಾಡ್ಬೇಕು ಅಂತ, ದೇವರನ್ನ ಲಕ್ಷ್ಮೀ ದೇವಿಯನ್ನ ಎಂದೆಂದಿಗೂ ವಿಯೋಗ ಇಲ್ಲದೆ ಇರೋರು ಅಂತ ಚಿಂತಿಸ್ಬೇಕು. ಹಾಗೆ ಚಿಂತಿಸಿಯೇ ಪ್ರತಿಯೊಂದು ಸತ್ಕರ್ಮ ಮಾಡ್ಬೇಕಾದ್ರೆ ದಕ್ಷಿಣೆ ಕೊಟ್ಟೇ ಮಾಡ್ಬೇಕು, ಇಲ್ಲಾಂದ್ರೆ ದೇವರಿಗೆ ತೃಪ್ತಿ ಆಗಲ್ಲ. ಅದನ್ನ ತಿಳಿಸ್ಲಿಕ್ಕೆ ಅಲ್ಲಿ ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿ ಅಲ್ಲಿ ವರ್ಣನೆ ಮಾಡ್ತಾ ಹೋಗಿರೋದು. ಸರಿ, ಇದೆಲ್ಲ ಈಗ ಪ್ರಕೃತಕ್ಕೆ ಹೇಗೆ ಅನ್ವಯಿಸೋದು? ಈಗ ನೋಡಿ, ಸತ್ವ ರಜಸ್ಸು ತಮಸ್ಸು ಮೂರು ಗುಣ ಬೇರೆ ಬೇರೆ, ರೂಪ ಲಕ್ಷ್ಮಿ ಇದೆ, ಮೂರು ಕತ್ತೆ ಕುದುರೆ ಆನೆ ಮೇಲೆ ಕೂತಿರೋ ರಾಜಕುಮಾರ್ ಅಂತಾರ, ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳ ಅಭಿಮಾನಿನಿಯಾಗಿ ಲಕ್ಷ್ಮಿ ಇದ್ದಾಳೆ ಒಬ್ಳೆ. ಹಾಗಾದ್ರೆ ತಾರತಮ್ಯ ಇರಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾನೆ, ಮಹಾಲಕ್ಷ್ಮ್ಯಾ ಇತ್ಯರ್ಥ ಗುಣರೂಪಾಯ ಗುಣಾಭಿಮಾನಿನ್ಯ ಮೂಲಿಕಾಯ ಕ್ವಚಿತ್ ಕುತ್ರಾಪ್ಯವತಾರ ಇತ್ಯರ್ಥ. ಅಂದ್ರೆ ಲಕ್ಷ್ಮೀ ದೇವಿಗೆ ಮಾತ್ರ ಎಂದೆಂದಿಗೂ ತಾರತಮ್ಯ ಚಿಂತನೆ ಮಾಡೋ ಹಾಗಿಲ್ವಂತೆ ಮೂರು ರೂಪಗಳಲ್ಲಿ. ಅಲ್ಲ, ಯಾಕೆ ತಾರತಮ್ಯ ಚಿಂತನೆ ಮಾಡಬಾರದು? ನೋಡಿ, ತಾರತಮ್ಯ ಇರೋದು ಯಾವ್ದ್ರಲ್ಲಿ? ಈಗ ಕತ್ತೆ ಕುದುರೆ ಆನೆಯಲ್ಲಿ ತಾರತಮ್ಯ ಇದೆ, ಕುಳಿತಿರೋ ರಾಜಕುಮಾರಲ್ಲಿ ತಾರತಮ್ಯ ಇಲ್ಲ. ಯಾಕೆ ತಾರತಮ್ಯ ಅಂತ ಬರ್ಬೇಕು ಅಂದ್ರೆ ಒಬ್ನಲ್ಲಿ ತಾರತಮ್ಯ ಯಾವತ್ತೂ ಹೇಳಲ್ಲ. ಈಗ ಒಬ್ಬ ರಾಜಕುಮಾರ ಇದ್ದಾನೆ, ಅದೇ ಇನ್ನೊಬ್ಬ ರಾಜಕುಮಾರ ಬಂದ್ರೆ ಒಂದ್ ಮೂರ್ ಜನ ರಾಜಕುಮಾರ, ಆಗ ವ್ಯತ್ಯಾಸ ಬರುತ್ತೆ. ಮೊದಲನೇವನು ಒಬ್ಬ ದೇಶದ ರಾಜಕುಮಾರ, ಇನ್ನೊಬ್ಬ ದೇಶದ ರಾಜಕುಮಾರ, ಹೀಗೆ ಮೂರು ಜನ ಕತ್ತೆ ಕುದುರೆ ಆನೆಲ್ ಕೂರಿಸಿ ಆನೆಲ್ ಮೇಲೆ ಕೂತಿರೋನು ಶ್ರೇಷ್ಠ ಅಂತ ಹೇಳ್ತೀವಿ. ಯಾಕೆ? ಮೂರು ಜನನು ಬೇರೆ ಕೂತಿರೋರು. ಈ ಸತ್ವಗುಣ ರಜೋಗುಣ ತಮೋ ಗುಣಗಳಲ್ಲಿ ಹಾಗಲ್ಲ, ಮೂರಕ್ಕೂ ಅಭಿಮಾನ ದೇವತೆ ಒಬ್ಬರೇ, ಲಕ್ಷ್ಮೀ ದೇವಿ ಮಾತ್ರ. ಅಷ್ಟೇ ಅಲ್ದೇನೆ ನೀವು ಶ್ರೇಷ್ಠತೆ ಮತ್ತೆ ನೀಚತೆಯನ್ನ ಯಾವಾಗ ಹೇಳ್ಬೇಕಂದ್ರೆ ಸತ್ವ ರಜಸ್ಸು ತಮಸ್ಸು ಗುಣಗಳ ಸಂಪರ್ಕ ಇರ್ಬೇಕು, ಸಂಬಂಧ ಯಾರಿಗಿರತ್ತೋ ಅವ್ರಿಗೆ. ಲಕ್ಷ್ಮೀ ದೇವಿ ಸಂಪರ್ಕ ಪಡೆದವಳಲ್ಲ, ಅದನ್ನ ನಿಯಂತ್ರಿಸೋಳು, ಅವಳಿಂದ ಅಭಿಮನ್ಯಮಾನವಾದ ಪದಾರ್ಥ ಇದು. ಯಾರು ತಮ್ಮ ಅಧೀನದಲ್ಲಿ ಇಟ್ಕೊಳ್ತಾರೋ ಅದು ತಮ್ಮ ಅಧೀನದಲ್ಲೇ ಇರುತ್ತೆ. ಈಗ ಸತ್ವಗುಣ ರಜೋಗುಣ ತಮೋ ಗುಣಗಳು ಲಕ್ಷ್ಮೀ ದೇವಿ ಅಧೀನ. ಹಾಗಾಗಿ ಈ ಲಕ್ಷ್ಮೀ ದೇವಿ ರೂಪಗಳೇನಿದೆ ಶ್ರೀ ಭೂದುರ್ಗ ಎಲ್ಲ ಸಮಾನ, ಅಲ್ಲಿ ಯಾವುದೇ ಒಂದು ತಾರತಮ್ಯ ಬರಲ್ಲ. ಯಾಕೆ? ಇರೋಳು ಒಬ್ಳೆ ಲಕ್ಷ್ಮೀ ದೇವಿನೇ, ಅವಳಲ್ಲೇ ತಾರತಮ್ಯ ಹೇಗೆ ಹೇಳೋದು? ಅವಳಿಗೂ ಸರಸ್ವತಿಗೂ ಭಾರತೀ ದೇವಿಗೂ ತಾರತಮ್ಯ ಹೇಳೋದು ಸರಿ, ಒಬ್ರಲ್ಲೇ ತಾರತಮ್ಯ ಹೆಂಗ್ ಬರುತ್ತೆ? ನಾನೇ ನನಗಿಂತ ದೊಡ್ಡವನು, ನಾನೇ ನನಗಿಂತ ಚಿಕ್ಕವನು ಅಂತ ಹೇಳಿಕ್ ಬರುತ್ತಾ? ಆಗಲ್ಲ. ಯಾರು ಇನ್ನೊಬ್ರು ಇರ್ಲೇಬೇಕು ಅದಕ್ಕೆ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರ್ ಜನ ಇದ್ರೇನೆ ಯಾರು ಶ್ರೇಷ್ಠ ಅಂತ ವಿಚಾರ, ಮೂರು ಒಬ್ರೆ ಆದ್ರೆ ಯಾರು ಶ್ರೇಷ್ಠ ಅಲ್ಲ ಅಂತ ಹೆಂಗ್ ವಿಚಾರ ಬರುತ್ತೆ? ಆ ತರ ಗುಣಾಭಿಮಾನಿನಿಯಾದ ಲಕ್ಷ್ಮೀ ದೇವಿ ಗುಣ ಸಂಬಂಧವನ್ನ ಪಡೆದಿಲ್ಲ, ಗುಣಾತ್ಮಕ ದೇಹ ಪಡೆದಿಲ್ಲ. ಅಂದ್ರೆ ಈ ಸತ್ವಗುಣ ರಜೋಗುಣ ತಮೋಗುಣ ಈ ಗುಣ ದೇಹ ಅಲ್ಲ ಲಕ್ಷ್ಮೀ ದೇವಿದು, ಹೊರತು ಜ್ಞಾನ ಆನಂದ ಈ ತರದ ಗುಣಗಳೇ ಅವಳ ದೇಹ. ಇಂಥ ಗುಣೈಕ ದೇಹ ಇರುವಂತ ಲಕ್ಷ್ಮೀ ದೇವಿ ತನ್ನ ರೂಪಗಳಲ್ಲಿ ತಾರತಮ್ಯವನ್ನ ಪಡೆದಿರ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಯಾಕೆಂದ್ರೆ ಭಗವಂತ ಹೇಗೋ ಲಕ್ಷ್ಮೀನೂ ಹಾಗೆ ತನ್ನ ಅದೇ ರೂಪದಿಂದ ಭೂಲೋಕಕ್ಕೆ ಬಂದಿರ್ತಾಳೆ, ಅವತಾರ ಮಾಡಿರ್ತಾಳೆ. ಮೂಲ ರೂಪ ಶುದ್ಧ ಅಂದ ಮೇಲೆ ಅವರ ಪ್ರತಿಯೊಂದು ರೂಪಗಳು ಕೂಡ ಶ್ರೇಷ್ಠವೇ, ಅದರಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲ ಅಂತ. ಇದು ಒಂದಾಯ್ತು. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ಕೊಂತಾರೆ, ಪ್ರತಿ ಒಂದೊಂದು ಪ್ಯಾರಾದಲ್ಲೂ ಒಂದು ಪ್ರಶ್ನೆ ಮಾಡ್ಕೊಂಡು ಹೋಗಿದ್ದಾರೆ ಈ ವ್ಯಾಖ್ಯಾನಕಾರರು. ಒಂದೊಂದೇ ಪ್ರಶ್ನೆಗೆ ಇಷ್ಟೊಂದು ಉತ್ತರ ಕೊಟ್ಟು ಬಂದ್ರಲ್ಲ, ಈಗ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಅಲ್ಲ, ಷಡಿಮೇ ಪ್ರಾಕೃತ ಸರ್ಗಾಹ ಅಂತ ಹೇಳಿದ್ದಾರೆ, ಒಟ್ಟು 6 ಪ್ರಾಕೃತ ಸೃಷ್ಟಿ ಅಂತ ಹೇಳಿದ್ದಾರೆ. ನೀವು ಪ್ರಾಕೃತ ವೈಕೃತ ಅಂತೆಲ್ಲ ವಿಭಾಗ ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಾರೆ. ವಿಭಾಗ ಯಾವಾಗ ಮಾಡ್ಬೇಕು? ಬೇರೆ ಬೇರೆ ಪಂಗಡ ಇದ್ರೆ. ಬೇರೆ ಪಂಗಡ ಇಲ್ವೇ ಇಲ್ಲ, ಇರೋದೇ ಒಂದೊಂದ್ಮೇಲೆ ಒಂದ್ರಲ್ಲಿ ಏನ್ ವಿಭಾಗ ಮಾಡೋದು?
ಎಲ್ಲರೂ ಮನುಷ್ಯರು ಅಂದ್ರ ಮೇಲೆ ಪುರುಷ ಸ್ತ್ರೀ ವಿಭಾಗ ಯಾಕೆ ಮಾಡ್ತೀರಿ? ಅಲ್ಲ, ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ, ವಿಭಾಗ ಮಾಡ್ತೀವಿ. ಏನು ವಿಭಾಗ ಇಲ್ಲದೆ ಹೋಗಿದ್ರೆ ಬರೀ ಜೀವರು ಅಂತ ತಗೊಂಡ್ರೆ ವಿಭಾಗನೇ ಮಾಡ್ಬಾರ್ದು. ಆತರ ಇಲ್ಲೇ ವಿಭಾಗ ಮಾಡ್ತಾ ಇದ್ರಿ. ಇದು ಪ್ರಾಕೃತ ಸೃಷ್ಟಿ, ಇದು ವೈಕೃತ ಸೃಷ್ಟಿ. ಯಾಕೆ ಹೇಳ್ತಾ ಇದ್ರಿ ಹೀಗೆ? ಯಾಕೆಂದ್ರೆ ವೈಕೃತ ಸೃಷ್ಟಿನೂ ಪ್ರಕೃತಿಗೆ ಸಂಬಂಧಪಟ್ಟಿದ ಸೃಷ್ಟಿನೇ, ಅದೇನ್ ಪ್ರಕೃತಿಗಿಂತ ಹೊರಗಾದ ಸೃಷ್ಟಿ ಅಲ್ಲ. ಈಗ ಬ್ರಹ್ಮಾಂಡದ ಒಳಗಡೆನೆ ತಾನೇ ಸೃಷ್ಟಿ ಆಗೋದು ವೈಕೃತ ಸೃಷ್ಟಿ ಅಂದ್ರೆ. ಬ್ರಹ್ಮಾಂಡದ ಪ್ರಕೃತಿ ತತ್ವ ಇಲ್ವಾ? ಆ ಪ್ರಕೃತಿ ತತ್ವ ಸಂಪರ್ಕ ಇಲ್ದೇನೆ ಸೃಷ್ಟಿ ಆಗ್ಬಿಡುತ್ತೆ ಯಾವ್ದಾರು ವಸ್ತು? ಆಗಲ್ಲ. ಮತ್ತೆ ವೈಕೃತ ಸೃಷ್ಟಿಯೂ ಪ್ರಾಕೃತ ಸೃಷ್ಟಿಯೇ ತಾನೆ, ಪ್ರಕೃತಿಗೆ ಸಂಬಂಧಪಟ್ಟಿದ್ದೇ ತಾನೆ. ಯಾಕೆ ಪ್ರಾಕೃತ ವಸ್ತುಗಳು ವಿಕಾರ ಆದ್ರೇನೆ ವೈಕೃತ ಅಂತ ಕರೆಯೋದು, ಇಲ್ಲಾಂದ್ರೆ ಯಾಕೆ ವೈಕೃತ ಅಂತ ಕರೀತಾರೆ ಅಂದ್ರೆ, ಅವಾಗ ಹೇಳ್ತಾರಿಲ್ಲ, ನೀವು ಆ ಶಬ್ದದ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಪ್ರಾಕೃತ ಅಂದ್ರೇನೆ ಬೇರೆ, ವೈಕೃತ ಅಂದ್ರೇನೆ ಬೇರೆ. ನೀವ್ ತಿಳಿದಿರೋ ತರ ಪ್ರಕೃತಿ ತತ್ವದಿಂದ ಸೃಷ್ಟಿಯಾಗೋದನ್ನ ಪ್ರಾಕೃತ, ಆಮೇಲೆ ಆ ಪ್ರಕೃತಿಯ ಪರಿಣಾಮನೇ ವಿಕೃತ, ಆ ವಿಕೃತವಾದದ್ರಿಂದ ಆಗೋದೆಲ್ಲ ವೈಕೃತ, ಹೀಗಲ್ಲ. ಈ ಶಬ್ದಕ್ಕೆ ಬೇರೆ ಅರ್ಥ ಏನು? ಬ್ರಹ್ಮಾಂಡಾದ ಬಾಹ್ಯ ಸರ್ಗ ಪ್ರಾಕೃತ, ಬ್ರಹ್ಮಾಂಡದಿಂದ ಹೊರಗಿನ ಸೃಷ್ಟಿ, ಹೊರಗೆ ನಡೆಯೋ ಸೃಷ್ಟಿ ಪ್ರಾಕೃತ ಅಂತ ಕರೀತಾರೆ. ತದ್ ಅಂತರ್ಜಾಯಮಾನ ಸರ್ಗೋ ವೈಕೃತ, ಇನ್ನು ಒಳಗಡೆ ಆಗುವಂತಹ ಸೃಷ್ಟಿಗೆ ವೈಕೃತ ಅಂತ ಕರೀತಾರೆ. ಅದರಲ್ಲೂ ಅಂಡ ಸರ್ಗೋಪಿ ಪ್ರಾಕೃತ ಏವ ಉಕ್ತ ಲಕ್ಷಣತ್ವ. ಬ್ರಹ್ಮಾಂಡ ಸೃಷ್ಟಿ ಆಯ್ತಲ್ಲ, ಅಂಡ ಸೃಷ್ಟಿ, ಅದನ್ನು ಪ್ರಾಕೃತ ಅಂತಾನೆ ಕರಿಬೇಕಂತ, ಅದು ವೈಕೃತ ಅಲ್ಲ. ಸರಿ ಹೋಯ್ತು. ಇದಾದ್ಮೇಲೆ ಇನ್ನು ಕೊನೆಗೆ ಇಲ್ಲಿ ಪ್ಯಾರಾದಲ್ಲಿ ಹೇಳೋ ವಿಷಯ, ನಾನು ಪಂಚಪರ್ವ ಅವಿದ್ಯಾಸರ್ಗಾ ಕಥಂ ಪ್ರಾಕೃತತ್ವೇನ ಉಕ್ತ. 5 ಪರ್ವ ಇದೆ ಅವಿದ್ಯೆಯಲ್ಲಿ. ತಾಮಿಸ್ರ, ಅಂಧತಾಮಿಸ್ರ, ಮೋಹ, ಮಹಾಮೋಹ, ಈ ತರ ಎಲ್ಲ ಏನು ವಿಭಾಗಗಳಿದೆ ಅವಿದ್ಯೆಯಲ್ಲಿ. ಇದನ್ನ ಪ್ರಾಕೃತ ಅಂತ ಹೇಗೆ ಕರೆದ್ರಿ? ವೈಕೃತ ತಾನೇ, ಬ್ರಹ್ಮಾಂಡ ಒಳಗಡೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಲ್ವಾ ಅಂತ ಹಿಂದೆ ಏನು ಪ್ರಶ್ನೆ ಬಂತಲ್ಲ, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾರೆ, ಹೌದು, ಬ್ರಹ್ಮನ ಒಳಗಡೆ ದೇವರೇ ಇದ್ದು, ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರ ದೇಹದಲ್ಲಿ ಈ ರೀತಿ ಅವಿದ್ಯೆಯನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಇದರಿಂದ ನೀವು ವೈಕೃತ ಸೃಷ್ಟಿ ಮಾತ್ರ, ಇದು ಪ್ರಾಕೃತ ಹೇಗೆ ಅಂತ ಕೇಳಬೇಡಿ, ಅದು ಪ್ರಾಕೃತ ಆಗಿದೆ. ಯಾಕೆ? ಮೊದಲು ಆ ಬ್ರಹ್ಮದೇವರು ಯಾವಾಗ ಬ್ರಹ್ಮಾಂಡವನ್ನ ಪಡೆದಿಲ್ಲ, ಆಗಲೇ ಸೃಷ್ಟಿಗೆ ಬಂದಿತ್ತಂತೆ ಅವಿದ್ಯೆ, ಅದು ದೇವರು ಮಾಡಿದ್ದು ಅಂತ. ಇಷ್ಟು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಿದೆ. ಇದಾದ್ಮೇಲೆ ಇನ್ನೊಂದು ಹೇಳ್ತಾರೆ, ಈಗ ಅವಿದ್ಯೆ ಅನ್ನೋದು ಈ ತಮೋಗುಣ, ರಜೋಗುಣ ಇವುಗಳಿಂದೆಲ್ಲ ಸೃಷ್ಟಿಯಾಗಿದೆ ಅಂತ ಬಂತು. ಯಾಕಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಲ್ಲಿ ತಮೋಗುಣದಿಂದನೇ ಸೃಷ್ಟಿ ಮಾಡಬೇಕು, ರಜೋಗುಣದ ಪ್ರಭಾವನೂ ಇದೆ ಅಂತ. ಅಲ್ಲಿ ತಮೋಗುಣ ಇರೋರು ರಜೋಗುಣದ ಪ್ರಭಾವ ಇರಲ್ವಾ? ಇರುತ್ತೆ. ಯಾಕಂದ್ರೆ ಒಂದು ವಸ್ತು ಅಂದ್ರೆ ಅದರಲ್ಲಿ ನಾನಾ ಅಂಶಗಳಿರುತ್ತೆ, ಬರೀ ಸತ್ವ, ಬರೀ ರಜಸ್ಸು, ಬರೀ ತಮಸ್ಸು ಆಗಿದಲ್ಲ, ಅಂದ್ರೆ ಲೌಕಿಕವಾದ ವಸ್ತುವಿನಲ್ಲಿ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಯಾವುದು ಭೌತಿಕ ಗುಣನು, ಪಂಚಭೂತಗಳಲ್ಲಿ ಇರುವಂತಹ ಗುಣನು, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳಿಂದ ಏನು ಹುಟ್ಟತ್ತೆ ಅದನ್ನು ಹೇಳಿದ್ದಾರೆ. ನೀವು ಹೇಳ್ತಾ ಇದ್ದೀರಿ ದೇವತೆಗಳ ಸೃಷ್ಟಿ, ದಾನವರ ಸೃಷ್ಟಿ, ಮಾನವರ ಸೃಷ್ಟಿ, ಚರಾಚರ ಪ್ರಪಂಚದ ಸೃಷ್ಟಿ, ಇದೆಲ್ಲ ಯಾವುದರಿಂದ ಅಂದ್ರೆ ಇದೆಲ್ಲ ಭೌತಿಕವಾದ ಪಂಚಭೂತಕ್ಕೆ ಸಂಬಂಧಪಟ್ಟ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳಿಂದಲೇ ಆಗಿತ್ತು, ಬೇರೆ ಇದರಿಂದ ಅಲ್ಲ ಅಂತ ತಿಳಿಸ್ಲಿಕ್ಕೆ. ಜೊತೆಗೆ ಮನುಷ್ಯರ ಸೃಷ್ಟಿ ಅದು ಭೌತಿಕ, ಕೇವಲ ರಜೋಜನ್ಯತ್ವ, ಪಂಚಭೂತಗಳಲ್ಲಿರುವಂತ ರಜೋಗುಣದಿಂದ ಅವರ ಸೃಷ್ಟಿ ಆಗ್ತಾ ಬರುತ್ತಂತೆ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಈ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಯಾವ ಆಕ್ಷೇಪಕ್ಕೆ? ಎಲ್ಲಾ ಸೃಷ್ಟಿನೂ ಒಂದಾ ಸತ್ವಗುಣದಿಂದಲೇ, ಒಂದಾ ರಜೋಗುಣದಿಂದಲೇ, ಒಂದಾ ತಮೋಗುಣದಿಂದಲೇ ಮಾಡಬಹುದಿತ್ತಲ್ಲ? ಇಲ್ಲ. ಆಯಾಯ ವಸ್ತುಗಳ ಸ್ವಭಾವಕ್ಕೆ ಅನುಗುಣವಾಗಿ ಆಯಾಯ ಗುಣಗಳನ್ನ ತಗೊಂಡು ಅಲ್ಲಿ ಸೃಷ್ಟಿ ಮಾಡಲಾಗಿದೆ ಅಷ್ಟೇ ಅಂತ. ಇದಾದ್ಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತಾರೆ, ಭೌತಿಕ ಅಂದ್ರೆ ಏನು? ಭೌತಿಕ ಅನ್ನೋ ಶಬ್ದಕ್ಕೆ ಭೂತದಲ್ಲಿ ಅಂದ್ರೆ ಪಂಚಭೂತದಲ್ಲಿ ಅನುಸ್ಯೂತವಾಗಿ ಇರೋದು, ಎಂದೆಂದಿಗೂ ಬಿಡದೆ, ಅದು ಯಾವುದೋ ಅದನ್ನ ಭೌತಿಕ ಗುಣ ಅಂತ ಕರೀತಾರೆ. ಇದು ತಮೋಗೂಢ ಅಂತ ಒಂದು ಶಬ್ದ ಬಂತು. ತಮೋಗೂಢ ಅಂದ್ರೆ ತಮೋಗುಣದಿಂದ ಶಕ್ತಿಯನ್ನ ಕಳ್ಕೊಂಡಿರೋದು ಅಂತ ಅರ್ಥ. ಅದನ್ನ ತಮೋಪಗೂಢ ಅಂತ ಕರೀತಾರೆ. ಯಾವ್ದದು? ಭೌತಿಕೇನ ರಜಸ, ತಮೋಗುಣ ಹೆಚ್ಚಾದಾಗ ರಜೋಗುಣದ ಶಕ್ತಿನೂ ಕಡಿಮೆ, ರಜೋಗುಣ ಹೆಚ್ಚಾದಾಗ ಸತ್ವಗುಣದ ಶಕ್ತಿನೂ ಕಡಿಮೆ ಆಗ್ಬಿಡುತ್ತೆ. ಅವಾಗ ಏನಾಗತ್ತೆ ಅಂದ್ರೆ
ಮಾನುಷೇತರೆ ಸ್ಥಾಸ್ತು ಚಾರಿಣ ಸ್ಥಾವರ ಜಂಗಮಾಶ್ಚ ಎಲ್ಲ ಚರಾಚರ ಪ್ರಪಂಚ ಆಗ ಸೃಷ್ಟಿಗೆ ಬರುತ್ತೆ. ಯಾಕಂದ್ರೆ ಪ್ರಭಾವ ಗುಣಗಳದ್ದು ಕಡಿಮೆ ಆಗಿರೋದ್ರಿಂದ. ಆದ್ರೆ ಸತ್ವಗುಣ ಮಾತ್ರ ಹಾಗಲ್ಲ. ಸತ್ವಗುಣ ಯಾವತ್ತೂ ಸತ್ವಗುಣದಿಂದಲೇ, ಯಾಕಂದ್ರೆ ಸತ್ವಗುಣದಲ್ಲಿ ಬೇರೆ ಗುಣಗಳ ಮಿಶ್ರಣ ಇರಲ್ವಲ್ಲ, ಹಾಗ ಅದು ಯಾವತ್ತೂ ಶ್ರೇಷ್ಠನೇ ಆಗಿರುತ್ತೆ ಅಂತ ಇಷ್ಟ ಹೇಳಿ ಬ್ರಹ್ಮದೇವರ ದೇಹಕ್ಕೆ ಬಂದಾಗ ಒಂದು ವಿವರಣೆ ಕೊಟ್ಟಿದ್ದಾರೆ. ರಜೋಗುಣಕ್ಕಿಂತ ಹೆಚ್ಚು ಶತಾಂಶೇನ ತಮಃ, 100ನೇ ಒಂದು ಅಂಶ ತಮಸ್ಸಿದೆ ಅಂತ. ಹೆಚ್ಚು ಅಂತಂದ್ರೆ ವಸ್ತುತಃ ರಜೋಗುಣ ಜಾಸ್ತಿ ಇದೆ, ಅದರ 100ನೇ ಒಂದು ಅಂಶ ಅಂದ್ರೆ ತಮೋಗುಣ ಕಡಿಮೆ ಆಯ್ತು. ಅದಕ್ಕೆ ರಜೋಗುಣ ಅಪೇಕ್ಷೆಯ ಅಂದ್ರೆ ರಜೋಗುಣಕ್ಕೆ ಹೋಲಿಸಿದಾಗ ತಮೋಗುಣ ಇಷ್ಟಿದೆ ಅಂತ ಈ ರೀತಿ ಅರ್ಥವನ್ನು ಮಾಡ್ಬೇಕಂತ. ಅಷ್ಟೇ ಅಲ್ಲ, ತಸ್ಯ ಸ್ವಕಾರ್ಯ ಅಕ್ಷಮತ್ವ ದ್ಯೋತನಾಯ, ಕೆಲವುದು ಒಂದು ಕಾರ್ಯವನ್ನು ತಂದುಕೊಡ್ಲಿಕ್ಕೆ ಸಮರ್ಥ ಆಗಿರಲ್ಲ, ಶಕ್ತಿ ಇರಲ್ಲ. ಎಲ್ಲ ಯೋಗ್ಯತೆ ಇರುತ್ತೆ ಅಂದ್ರೆ ಯೋಗ್ಯತೆ ಯಾವಾಗ ಗೊತ್ತಾಗುತ್ತಿದೆ ಅಂತ ಹೊರಗೆ ಪ್ರದರ್ಶನ ಮಾಡಿದಿರ್ತಾನೆ. ಈಗ ತುಂಬಾ ಬುದ್ಧಿವಂತ ಅಂತ ಮನಸ್ಸಲ್ಲೆಲ್ಲ ಅನ್ಕೊಳ್ತಾ ಇರ್ತಾನೆ, ತುಂಬಾ ಯೋಗ್ಯತೆ ಇದೆ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾನೆ. ಒಂದ್ ದಿವ್ಸನ ಹೊರಗಡೆ ಇದೇನು ಮಾಡೋದೇ ಇಲ್ಲ, ಅದರ ಪ್ರಕಟಣೆನೇ ಮಾಡಲ್ಲ. ಅವನಿಗೆ ಅಷ್ಟೊಂದು ಬುದ್ಧಿವಂತಿಕೆ ಇತ್ತು, ವಿದ್ಯೆ ಇತ್ತು ಅಂದ್ರೆ ಅದ್ರ ಫಲ ಕಾಣ್ಬೇಕಲ್ಲ ಹೊರಗಡೆ. ಅದು ಕಾಣದೇ ಇದ್ದಾಗ ಹೇಗೆ ಗೊತ್ತಾಗತ್ತೆ? ಆತರ ಇಲ್ಲಿ ಬ್ರಹ್ಮದೇವರ ದೇಹದಲ್ಲಿ ಸತ್ವ ಗುಣದಿಂದ ತಮೋಭಾಗ ಅದು ಮುಚ್ಚಿ ಹೋಗಿದೆ ಅಂತ. ಮುಚ್ಚಿ ಹೋದ ತಮೋಭಾಗದಿಂದ ನೀವ್ ಹೇಗೆ ಸೃಷ್ಟಿನ ಹೇಳ್ತೀರಿ ಮುಂದಕ್ಕೆ? ಯಾವತ್ತು ಪ್ರಕಟವಾದ್ರೆ ಆ ಗುಣದಿಂದ ಒಂದು ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಪ್ರಕಟ ಆಗದೇ ಸೃಷ್ಟಿ ಹೇಗೆ? ಅದಕ್ಕೆ ಹೇಳ್ತಾರೆ, ಇಲ್ಲ ರುದ್ರದೇಹವತ್ ಪುನರ್ಜನಿರ್ ಬ್ರಹ್ಮಾಂಡಾಂತರ ಉತ್ಪತ್ತಿ ಇತ್ಯರ್ಥ. ಅದು ತಮೋಭಾಗದಿಂದಲೇ ಸೃಷ್ಟಿ ಆಗಬೇಕು, ಆಗತ್ತೆ. ಆ ತಮೋಭಾಗದಿಂದ ಸೃಷ್ಟಿ ಆದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಅಹಂಕಾರ ತತ್ವದ ಸೃಷ್ಟಿ ಆಯ್ತು, ಏನಾಯ್ತು ಈಗ? ಏನು ದೈತ್ಯರಲ್ಲಿರೋ ತಮೋಗುಣ ತರ ಅಲ್ಲ ಇವರ ಶರೀರದಲ್ಲಿರೋದು. ಅದು ಹೆಸರಿಗೆ ತಮೋಗುಣ, ಆದ್ರೆ ಕಾರ್ಯ ಮಾತ್ರ ಏನು ನಡೆಯೋದಿಲ್ಲ. ಇಷ್ಟು ಇಲ್ಲಿ ವಿಚಾರಗಳನ್ನ ಹೇಳಿದ್ದಾರೆ. ಇನ್ನು ಕೆಲವು ವಿಷಯಗಳಿಗೆ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಅದ್ಭುತವಾಗಿ ಹೇಳಿದ್ರಿ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರಗಳು.